ಊರಿನ ಶಾಲೆ ಮತ್ತು ಮಕ್ಕಳ ಶಿಕ್ಷಣ ಚಂದವಾಗಬೇಕು ಎಂದು ಗ್ರಾಮಸ್ಥರು ನಿರ್ಧರಿಸಿದರೆ ಆ ಶಾಲೆ ಹೇಗಿರಬಹುದು ಎನ್ನುವುದಕ್ಕೆ ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಬಣಮಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಾದರಿಯಾಗಿದೆ. ಈ ಕುರಿತು ಒಂದು ವರದಿ ಇಲ್ಲಿದೆ. ಕಲಬುರಗಿ ಜಿಲ್ಲೆ ಜೇವರ್ಗಿ ತಾಲೂಕು ಬಣಮಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಕೊಠಡಿ ಪ್ರವೇಶಿಸುತ್ತಿದ್ದಂತೆ ಸಾಲಾಗಿ ಜೋಡಿಸಿದ 10 ರೀತಿಯ ವಿಜ್ಞಾನ ಮತ್ತು ಗಣಿತ ಉಪಕರಣಗಳು, ಗ್ರಂಥಾಲಯದಲ್ಲಿ ಕುಳಿತು ಅಧ್ಯಯನ ಮಾಡುತ್ತಿರುವ ಮಕ್ಕಳು, ವಿಜ್ಞಾನದ ಉಪಕರಣಗಳನ್ನು ತೋರಿಸುತ್ತಾ ಪ್ರಾಯೋಗಿಕ ಪಾಠ ಮಾಡುತ್ತಿರುವ ಶಿಕ್ಷಕ, ಹೀಗೆ ಸರ್ಕಾರಿ ಶಾಲೆಯಲ್ಲೂ ಹೊಸತನಕ್ಕೆ ಒತ್ತು ನೀಡಲಾಗಿದೆ. ನಮ್ಮೂರಿನ ಶಾಲೆ ಮತ್ತು ಮಕ್ಕಳ ಶಿಕ್ಷಣ ಚಂದವಾಗಿರಬೇಕು. ಗಣಿತ, ವಿಜ್ಞಾನ ಇತ್ಯಾದಿ ವಿಷಯಗಳಲ್ಲಿ ಕಲಿತು ಮಕ್ಕಳು ಜಿಲ್ಲೆ ಮತ್ತು ರಾಜ್ಯದಲ್ಲಿ ಸಾಧನೆ ಮಾಡಬೇಕು ಎಂದು ನಿರ್ಧರಿಸಿದ ಗ್ರಾಮಸ್ಥರು ಸಾವಿರಾರು ರೂಪಾಯಿ ದೇಣಿಗೆ ನೀಡಿ ವಿವಿಧ ರೀತಿಯ ವಿಜ್ಞಾನ ಮತ್ತು ಗಣಿತ ಉಪಕರಣಗಳನ್ನು ಶಾಲೆಗೆ ಖರೀದಿಸಿ ಉದಾರ ಕೊಡುಗೆ ನೀಡಿದ್ದಾರೆ. ಅಲ್ಲದೆ ಗ್ರಂಥಾಲಯಕ್ಕೆ ಅಗತ್ಯವಾದ ಕತೆ, ಕವನ, ಕಾದಂಬರಿ, ಜ್ಞಾನಪೀಠ ಪುರಸ್ಕೃತರು, 50ಕ್ಕೂ ಹೆಚ್ಚು ವಿಜ್ಞಾನಿಗಳ ಬದುಕು, ಸಾಧನೆಗಳು, ಚಿತ್ರಪಟಗಳನ್ನು ನೀಡಿ ಮಕ್ಕಳ ಗ್ರಂಥಾಲಯ ಆರಂಭಿಸಲು ನೆರವಾಗಿದ್ದಾರೆ. ವಿಜ್ಞಾನ ಶಿಕ್ಷಣದ ಪಾಠ ಪ್ರವಚನಕ್ಕೆ ಕೊರತೆಯಾಗಿದ್ದ ಉಪಕರಣಗಳನ್ನು ಗ್ರಾಮಸ್ಥರು ಕೊಡುಗೆಯಾಗಿ ನೀಡಿರುವುದು ಮಕ್ಕಳ ಕಲಿಕೆಗೆ ಪೂರಕವಾಗಿದೆ. ಶಿಕ್ಷಕರ ಗ್ರಂಥಾಲಯ ಮತ್ತು ವಿಜ್ಞಾನ ಪ್ರಯೋಗಾಲಯ ಬೇಕೆಂಬ ಬಹುದಿನಗಳ ಬೇಡಿಕೆಯು ಗ್ರಾಮಸ್ಥರ ಉದಾರ ನೆರವಿನಿಂದ ಈಡೇರಿದೆ. ಶಾಲೆಗೆ ಸಾಕಷ್ಟು ಸೌಲಭ್ಯಗಳು ಮತ್ತು ಉಪಕರಣಗಳು ದೊರೆತಿರುವುದರಿಂದ ಗ್ರಾಮೀಣ ಪ್ರದೇಶದ ಈ ಮಕ್ಕಳಲ್ಲಿ ಕಲಿಕೆಯ ಉತ್ಸಾಹ ಇಮ್ಮಡಿಸಿದೆ. ದೂರದರ್ಶನದೊಂದಿಗೆ 6ನೇ ತರಗತಿ ವಿದ್ಯಾರ್ಥಿನಿ ಸುಜಾತ ಉಪಕರಣಗಳನ್ನು ಈಗ ಮುಟ್ಟಿ ನೋಡಿ ಕಲಿಯಬಹುದು, ಇದರಿಂದ ಗೊಂದಲಗಳು ದೂರವಾಗಿ ಶಾಲೆಗೆ ಬರುವ ಆಸಕ್ತಿ ಹೆಚ್ಚಾಗಿದೆ ಎಂದರು. ಗ್ರಂಥಾಲಯವನ್ನು ನಿರ್ಮಾಣ ಮಾಡಿದ್ದಾರೆ, ಅದಕ್ಕಾಗಿ ತಾವೆಲ್ಲರಿಗೂ ಧನ್ಯವಾದಗಳನ್ನು ಹೇಳಕ್ ಇಷ್ಟಪಡ್ತೀನಿ. ಮತ್ತು ಈ ಶಾಲೆಯಲ್ಲಿ ನಮ್ಮ ಎಲ್ಲ ಅಕ್ಕ ಆಗಿರ್ಬೋದು, ತಂಗಿಯರಾಗಿರ್ಬೋದು, ನಾವೆಲ್ಲ ವಿದ್ಯಾರ್ಥಿಗಳು 2 ಗಂಟೆವರೆಗೂ ಇಲ್ಲಿ. ಇನ್ನೋರ್ವ ವಿದ್ಯಾರ್ಥಿ ಸಿದ್ದು ಪೂಜಾರಿ ಗಣಿತ ಮತ್ತು ವಿಜ್ಞಾನ ಉಪಕರಣಗಳಿಂದಾಗಿ ಶಿಕ್ಷಕರು ಹೇಳುವ ಪಾಠಗಳು ಈಗ ಸುಲಭವಾಗಿ ಮನವರಿಕೆಯಾಗುತ್ತವೆ ಎಂದು ತಿಳಿಸಿದರು. ಈಗ ನೋಡುತ್ತೇವೆ, ಎಲ್ಲ ಫೋಟೋಗಳು ಅಂಟಿಸಿದ್ದಾರೆ. ನಮ್ಮ ಸರ್ ಮತ್ತು ಜ್ಞಾನಪೀಠ ಪ್ರಶಸ್ತಿ ಪಡೆದವರು ಫೋಟೋಗಳನ್ನು ಅಂಟಿಸಿದ್ದಾರೆ. ಮತ್ತೆ ನಮ್ಮ ಇಂಡಿಯಾ ಮ್ಯಾಪ್ ಅವೆಲ್ಲ ತಂದೆ ಅಂಟಿಸಿದ್ದಾರೆ. ವಿಜ್ಞಾನ ಶಿಕ್ಷಕ ರುದ್ರಪ್ಪ ಚಟ್ನಳ್ಳಿ ಗ್ರಾಮಸ್ಥರ ಉದಾರ ಕೊಡುಗೆಯಿಂದ ವಿಜ್ಞಾನ ಪ್ರಯೋಗಾಲಯ ಮತ್ತು ಗ್ರಂಥಾಲಯದ ಬಹುದಿನಗಳ ಬೇಡಿಕೆ ಈಡೇರಿದೆ ಎಂದು ಹೇಳಿದರು. ಬುಕ್ಗಳನ್ನು ತಂದಿದ್ದೀವಿ, ಸ್ಪರ್ಧಾತ್ಮಕ ಪರೀಕ್ಷೆಯ ಪುಸ್ತಕಗಳು ತಂದಿದ್ದೀವಿ. ಪರೀಕ್ಷೆ ಬರೀತಕ್ಕಂಥ ವಿದ್ಯಾರ್ಥಿಗಳಿಗೆ ಇಲ್ಲಿ ನಾವುಗಳನ್ನ ಆ ಬುಕ್ಗಳನ್ನ ತರಿಸಿಕೊಟ್ಟಿದ್ದೀವಿ. ಇದೆಲ್ಲ ಸಂಪೂರ್ಣವಾಗಿ ಪಾಲಕರ ಮತ್ತು ಊರಿನ ಗ್ರಾಮಸ್ಥರಿಂದ ದೇಣಿಗೆ ರೂಪದಲ್ಲಿ ಪಡೆದಿರ್ತಕ್ಕಂಥದ್ದು. ಸಮಾಜ ಸೇವಕರಾದ ಗೌರಿಶಂಕರ ನಮ್ಮ ಊರಿನ ಮಕ್ಕಳು ವಿಜ್ಞಾನ ಉಪಕರಣಗಳು, ಪುಸ್ತಕಗಳ ಲಾಭ ಪಡೆದು ಊರಿಗೂ ಮತ್ತು ರಾಜ್ಯಕ್ಕೂ ಕೀರ್ತಿ ತರಲಿ ಎಂದು ಆಶಿಸಿದರು. ನಮ್ಮ ಕಾಲದಲ್ಲಿ ಯಾವುದೇ ತರವನ್ನು ಇರಲಿಲ್ಲ, ಬಟ್ ಈಗಿನ ಹುಡುಗರಿಗೆ ಇವೆಲ್ಲ ಸೌಲಭ್ಯಗಳು ಸಿಕ್ಕಿದೆ. ಇದರ ಪ್ರಯೋಜನವನ್ನು ಅವರು ಪಡೆಯಲಿ, ಮುಂದೆ ಒಂದು ದೊಡ್ಡ ನಮ್ಮ ಊರಿನ ಕೀರ್ತಿಯನ್ನು ತರುವಂತೆ ವಿಜ್ಞಾನಿಗಳು ಅವರಾಗಲಿ ಅಂತ ಈ ಸಂದರ್ಭದಲ್ಲಿ ನಾನು ಬಯಸುತ್ತೇನೆ. ಒಟ್ಟಾರೆಯಾಗಿ ಬಣಮಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಗ್ರಂಥಾಲಯ ಮತ್ತು ವಿಜ್ಞಾನ ಪ್ರಯೋಗಾಲಯ ಆರಂಭಿಸಿ ರಾಜ್ಯದ ಇತರ ಶಾಲೆಗಳಿಗೂ ಮಾದರಿಯಾಗಿದೆ.